ಇದು ಇಷ್ಟು ವರ್ಷ ನಮ್ಮ ಕನ್ನಡದಲ್ಲಿ ಮಾಡ್ಕೊಂಡು ಬಂದ ಮಾಮೂಲಿ ಸಿನಿಮಾ ಖಂಡಿತ ಅಲ್ಲ. ಸಿನಿಮಾನ ಪ್ರೀತಿಸೋ ಪ್ರತಿಯೊಬ್ಬ ಇಂಟೆಲೆಕ್ಚುಯಲ್ ಆಡಿಯನ್ಸು ಇಷ್ಟು ವರ್ಷ ಕಾದಿದ್ದ ಸಿನಿಮಾ ಅನ್ಬೋದು. ಇದು KGF ಅಲ್ಲ, ಕಾಂತಾರ ಅಲ್ಲ. ಆದರೂ ನನ್ನ ಪ್ರಕಾರ ಈ ಸಿನಿಮಾ ಆಸ್ ಎ ವರ್ಲ್ಡ್ ಫಿಲ್ಮ್ ಲವರ್ ಆ ಎಲ್ಲ ಸಕ್ಸಸ್ಫುಲ್ ಕಮರ್ಷಿಯಲ್ ಸಿನಿಮಾಗಳನ್ನ ಒಂದು ಚೂರು ಮೀರಿ ನಿಲ್ಲುತ್ತೆ ಅಂತ ಹೇಳ್ಬೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಎದ್ದು ನಿಲ್ಲಬೇಕು ಅಂದರೆ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಈ ಎಲ್ಲ ಚಿತ್ರರಂಗದ ಜೊತೆ ರೇಸಲ್ಲಿ ಉಳಿಬೇಕು ಅಂದರೆ ವರ್ಷಕ್ಕೆ 2 ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ಬರೋ KGF ಆ್ಯಂಡ್ ಕಾಂತಾರದಿಂದ ಅದು ಸಾಧ್ಯವಿಲ್ಲ. ಈ ಥರ ಸಿನಿಮಾಗಳು ನಿರಂತರವಾಗಿ ಬರ್ತಿರಬೇಕು. ಇವತ್ತು ಮಲಯಾಳಂ ಸಿನಿಮಾ ನಿಂತಿರೋದೇ ಈ ಥರ ವೆರೈಟಿ ಸಿನಿಮಾಗಳ ಮೇಲೆ. ಅಂಥದ್ದೇನಿದೆ ಈ ಸಿನಿಮಾದಲ್ಲಿ ಬನ್ನಿ ನೋಡೋಣ. ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್ ಆ್ಯಂಡ್ ಇವತ್ತಿನ ಸಿನಿಮಾದ ಆರಂಭದಲ್ಲೇ ಹಾಸ್ಪಿಟಲ್ನ ಎಮರ್ಜೆನ್ಸಿ ಬೋರ್ಡ್ ತೋರಿಸ್ತಾರೆ. ಅಲ್ಲೇ ಸಿನಿಮಾದ ನಾಯಕಿ ಶ್ರದ್ಧಾ ಅವರ ಮತ್ತೊಂದು ಹೆಸರನ್ನು ರಿವೀಲ್ ಮಾಡ್ತಾರೆ. ಶ್ರದ್ಧಾ ಹೆಸರಿನ ಡಾಕ್ಟರ್ ರೋಲ್ ಪ್ಲೇ ಮಾಡಿರೋ ಆಶಿಕ್ ರಂಗನಾಥ್ ಆ್ಯಂಡ್ ದೇವ್ ಅನ್ನೋ ಡಾಕ್ಟರ್ ರೋಲ್ ಪ್ಲೇ ಮಾಡಿರೋ ಪ್ರವೀಣ್ ತೇಜ್ ಇಬ್ಬರು ಒಂದು ಲೈವ್ ಎಕ್ಸ್ಪೆರಿಮೆಂಟ್ಗೆ ಮುಂದಾಗ್ತಾರೆ. ಮೆಡಿಕಲ್ ಸೈನ್ಸ್ನಲ್ಲಿ ಏನೋ ಒಂದನ್ನು ಇನ್ವೆಂಟ್ ಮಾಡಿದ್ದಾರೆ, ಆದರೆ ಅದನ್ನು ಪ್ರೂವ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಅದನ್ನು ಪ್ರೂವ್ ಮಾಡೋಕ್ಕೆ ರಿಸ್ಕ್ ತೊಗೊಂಡು ತಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದನ್ನು ಪ್ರೂವ್ ಮಾಡ್ಕೋತಾರೆ, ಕೊನೆಯಲ್ಲಿ ಗೆಲ್ತಾರೆ. ಆ ಮೊದಲ ಸೀನ್ನ ನೋಡಿದ ಮೇಲೆ ಇಷ್ಟು ಸಿನಿಮಾದ ಬೇಸಿಕ್ಸ್ ಗೊತ್ತಿರೋ ಪ್ರತಿಯೊಬ್ಬರು ಅಂದ್ಕೊಳ್ಳೋದು ಆ್ಯಂಡ್ ಗೆಸ್ ಮಾಡೋದು ಇದೊಂದು ಸೈಫೈ ಕತೆ, ಇಷ್ಟೇ ಕತೆ ಅಂದ್ಕೊಳ್ತಾರೆ. ಆದರೆ ಕತೆ ಅಷ್ಟೇ ಅಲ್ಲ, ಅದ್ರ ಜೊತೆ ಒಂದು ಅನ್ಬಿಲೀವಬಲ್ ಲವ್ ಸ್ಟೋರಿ ಹೇಳಿದ್ದಾರೆ. ಅದು ಎಷ್ಟು ಎಫೆಕ್ಟಿವ್ ರೈಟಿಂಗ್ ಮೂಲಕ ಹೇಳಿದ್ದಾರೆ ಅನ್ನೋದು ವಿಶೇಷ. ಶ್ರದ್ಧಾ ಒಬ್ಬಳು ಅಪರೂಪದ ನಾಲೆಡ್ಜ್ ಇರೋ ಡಾಕ್ಟರು. O2 ಅನ್ನೋ ಒಂದು ಡ್ರಗ್ ಇಂಜೆಕ್ಷನ್ನ ಇನ್ವೆಂಟ್ ಮಾಡಿದ್ದಾಳೆ. ಏನದು O2 ಏನು ಮಾಡುತ್ತೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡೆತ್ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನು ಇಂಜೆಕ್ಟ್ ಮಾಡಿ ಒಬ್ಬ ಮನುಷ್ಯನ ಬದುಕೋಕ್ಕೆ ಟ್ರೈ ಮಾಡ್ಬೋದು ಆ್ಯಂಡ್ ಬದುಕಿಸ್ಲೂಬಹುದು. ಸೊ ಮೆಡಿಕಲ್ ಸೈನ್ಸ್ನಲ್ಲಿ ಯಾವುದೇ ಇನ್ವೆನ್ಷನ್ ಆದರೂ ಮೊದಲು ನೋಡೋದು ಅದರಿಂದ ಆಗೋ ಅನಾಹುತಗಳ ಬಗ್ಗೆ. ಸೊ ಅದನ್ನು ಕ್ಲಿನಿಕಲ್ ಟ್ರಯಲ್ಸ್ ಮಾಡೋಕ್ಕೆ ಅಡೆತಡೆಗಳು ಬರುತ್ತೆ. ಮುಂದೆ ಹೇಗೆ ಆ ಅಡೆತಡೆಗಳನ್ನೆಲ್ಲ ದಾಟಿ O2 ಅನ್ನೋ ಎಕ್ಸ್ಪೆರಿಮೆಂಟ್ನ ಸಕ್ಸಸ್ ಮಾಡ್ತಾರೆ ಅನ್ನೋದು ಕತೆ ಅಂದ್ಕೊಳ್ತೀವಿ. ಸೊ ಆ ಹ್ಯೂಮನ್ ಟ್ರಯಲ್ಸ್ನ ಅಪೋಸ್ ಮಾಡಿ ತೊಡಕಾದ ಸೀನಿಯರ್ ಡಾಕ್ಟರ್ ಆ್ಯಂಡ್ ಪ್ರೊಫೆಸರ್ ಮೃತ್ಯುಂಜಯ್ ಹೆಸರಿನ ರೋ ಪ್ಲೇ ಮಾಡಿರೋ ಪ್ರಕಾಶ್ ಬೆಲೋಡಿ ಸಾರು ಅವ್ರು ಯಾರು ಅಂತ ತೋರಿಸೋ ಫ್ಲ್ಯಾಶ್ ಬ್ಯಾಕಲ್ಲಿ ಶ್ರದ್ಧಾ ಅದು ಲವ್ ಟ್ರ್ಯಾಕ್ ತೋರಿಸ್ತಾರೆ. ಅರೆ ಏನಿದು ಸಂಬಂಧನೇ ಇಲ್ಲದೆ ಯಾರ್ದೋ ಕಥೆಯಲ್ಲಿ ಇನ್ಯಾರ್ದೋ ಕತೆ ಹೇಳ್ತಿದಾರಲ್ಲ ಅನ್ಸುತ್ತೆ. ಒಂದು ಮೆಡಿಕಲ್ ಥ್ರಿಲ್ಲರ್ ಕತೆ ಲೈನ್ ಬಿಟ್ಟು ಇಲ್ಲಿನ ಲವ್ ಸ್ಟೋರಿ ಇಷ್ಟೊಂದು ಡೀಪಾಗಿ ಹೋಗ್ತಿದಾರಲ್ಲ ಅನ್ಸುತ್ತೆ. ಅವಳ ಲವ್ ಟ್ರ್ಯಾಕ್ನ ನೆನೆಸ್ಕೊಳ್ತಾ ಅಲ್ಲಿ ಕಾರಣಾಂತರಗಳಿಂದ ಎಂಡ್ ಆಗಿರೋ ಲವ್ ಸ್ಟೋರಿ ಈ ಕಡೆ ದೇವ್ ಜೊತೆ ಮುಂದುವರಿಬೋದು ಅನ್ಸುತ್ತೆ. ಯಾಕೆಂದರೆ ದೇವ್ಗೂ ಒಂದು ಲೈಟ್ ಇಂಟ್ರೆಸ್ಟ್ ಶ್ರದ್ಧಾ ಮೇಲಿರೋ ಥರ ಕಾಣುತ್ತೆ. ಆ ಕಡೆ ಶ್ರದ್ಧಾನ ಲವ್ ಮಾಡ್ತಿದ್ದ ಓಶೋ ಹೆಸರಿನ ರೋಲ್ ಪ್ಲೇ ಮಾಡಿರೋ ರಾಘವ್ ನಾಯಕ್ ಅವರ ಲವ್ ಟ್ರ್ಯಾಕ್ ಯಾಕೆ ಆ್ಯಂಡ್ ಅವರಿಗೆ ಓಶೋ ಹೆಸರು ಯಾಕೆ, ಅವರ ಬ್ರೇಕಪ್ ಯಾಕೆ, ಈ ಕಡೆ ದೇವ್ ಕ್ಯಾರೆಕ್ಟರ್ ಯಾಕೆ, ಶ್ರದ್ಧಾಗಿರೋ ಚೈಲ್ಡ್ಹುಡ್ನ ಟ್ರಾಮಾದ ಅವಶ್ಯಕತೆ ಏನು, ಆ ಡ್ರಗ್ ಇಂಜೆಕ್ಷನ್ ಇನ್ವೆನ್ಷನ್ ಯಾಕೆ, ಶ್ರದ್ಧಾದು ಚೈಲ್ಡ್ಹುಡ್ ಟ್ರ್ಯಾಕ್ ಯಾಕೆ, ಎಲ್ಲವನ್ನ ಕಡೆಯಲ್ಲಿ ಹೇಗೆ ಕನೆಕ್ಟ್ ಮಾಡಿದ್ರು ಅನ್ನೋದು ವಿಶೇಷ. ಹೇಗೆ ಒಂದು ಮೆಡಿಕಲ್ ಥ್ರಿಲ್ಲರು ಒಂದು ಬ್ಯೂಟಿಫುಲ್ ಆ್ಯಂಡ್ ನೆವರ್ ಸೆಡ್ ಪ್ಯೂರ್ ಲವ್ ಸ್ಟೋರಿ ಆಯಿತು ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ. ಕನ್ನಡ ಸಿನಿಮಾಗಳ ಮೇಜರ್ ಕೊರತೆ ಅಂದರೆ ರೈಟಿಂಗು. ಅದನ್ನು ಈ ಸಿನಿಮಾ ತಕ್ಕಮಟ್ಟಿಗೆ ನಿವಾರಿಸಿದೆ ಅನ್ಬೋದು. ತಗೊಂಡಿರೋ ಕತೆಗೆ ತುಂಬ ಫೋಕಸ್ಡ್ ಆಗಿ ಅನಾವಶ್ಯಕವಾಗಿ ಬೇರೆನೂ ತುರುಕದೆ ಕಂಟೆಂಟ್ಗೆ ಫೋಕಸ್ಡ್ ಆಗಿ ರೈಟಿಂಗ್ ಮಾಡಿದ್ದಾರೆ. ಲಾರ್ಜರ್ ಆಡಿಯನ್ಸ್ನ ತಲುಪಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಕೂಡ ಇವರು ಮಾಡದೇ ಇದ್ದಿದ್ದು ತುಂಬ ಖುಷಿ ಕೊಡ್ತು. ಅದೇ ಕಾರಣಕ್ಕೆ ಸಿನಿಮಾ ಲಾರ್ಜರ್ ಆಡಿಯನ್ಸ್ಗೆ ತಲುಪದೇ ಇದ್ದರು ಈ ಸಿನಿಮಾ ಟಾರ್ಗೆಟೆಡ್ ಆಡಿಯನ್ಸ್ಗೆ ಖಂಡಿತ ತಲುಪುತ್ತೆ. ಆ್ಯಂಡ್ ಈ ಥರ ಯೂನಿಕ್ ಕಾನ್ಸೆಪ್ಟು ಆ್ಯಂಡ್ ಸಿನಿಮಾ ನಮ್ಮಲ್ಲೂ ಬಂತಲ್ಲ ಅಂತ ಕನ್ನಡದಲ್ಲಿ ಈ ಥರ ಸಿನಿಮಾ ನೋಡೋ ಆ ಟಾರ್ಗೆಟೆಡ್ ಆಡಿಯನ್ಸ್ಗೆ ಸ್ವಲ್ಪ ಜಾಸ್ತಿನೇ ಖುಷಿ ಆಗುತ್ತೆ. ಆ್ಯಂಡ್ ಈ ಸಿನಿಮಾದ ಕೊರತೆಗಳೇನು? ಕಂಟೆಂಟ್ಗೆ ನಿಯತ್ತಾಗಿ ರೈಟಿಂಗ್ ಮಾಡಿದಾಗ ಈ ರೀತಿಯ ಕೊರತೆಗಳು ಥರ ಕಾಣೋ ಕೊರತೆಗಳು ಇದ್ದಿದ್ದೆ. ಆದರೆ ಫ್ಲಾಸ್ ಇಲ್ಲದೆ ಇರೋ ಮನುಷ್ಯ ಇದ್ದಾನ? ಮನುಷ್ಯನೇ ಇಲ್ಲ ಅಂದಮೇಲೆ ಅವನಿಂದ ಸೃಷ್ಟಿಯಾಗೋ ಸಿನಿಮಾದಲ್ಲಿ ಫ್ಲಾಸ್ ಇರಲ್ವಾ? ಇದ್ದೇ ಇರುತ್ತೆ. ಬಟ್ ಸಿನಿಮಾ ಇಷ್ಟ ಆದಮೇಲೆ ಆ ಫ್ಲಾಸ್ ನನ್ನ ಪ್ರಕಾರ ಫ್ಲಾಸೇ ಅಲ್ಲ. ಇನ್ಫ್ಯಾಕ್ಟ್ ವರ್ಲ್ಡ್ ಸಿನಿಮಾಗಳನ್ನ ನೋಡೋರಿಗೆ, ಈ ಥರ ಸಿನಿಮಾಗಳನ್ನ ನೋಡಿ ಪಳಗಿರೋರಿಗೆ ಅದೆಲ್ಲ ಫ್ಲಾಸ್ ಅಂತ ಅನ್ಸೋದೇ ಇಲ್ಲ. ಒಂದು ಯೂನಿಕ್ ಕಂಟೆಂಟ್ ತೊಗೊಂಡು ಆ ಕಂಟೆಂಟ್ಗೆ ಬೇಕಿರೋ ಕ್ಲೀನ್ ರೈಟಿಂಗ್ ಮಾಡಿದ್ದಾರೆ. ಹಾಡುಗಳು ಯಾವುದು ಅನವಶ್ಯಕ ಅಂತ ನನಗೆ ಅನಿಸಲಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಮೌಂಟೇಜ್ ಸಾಂಗ್ಸು ಆ್ಯಂಡ್ ಅದರಲ್ಲಿ ಸ್ಟೋರೀಸ್ ಆಗುತ್ತೆ ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗೂ ಇದೆ ಆ್ಯಂಡ್ ಸಾಂಗಿಗೆ ಉದ್ದೇಶನೂ ಇದೆ. ಸೊ ಅಡ್ಡಿ ಇಲ್ಲ. ಆ್ಯಂಡ್ ಶ್ರದ್ಧಾ ಓಶೋ ಲವ್ ಸ್ಟೋರಿ ತುಂಬ ಫ್ರೆಶ್ ಆಗಿದೆ, ಕ್ಯೂಟ್ ಆಗಿದೆ. ಕೆಲವರು ಸಿನಿಮಾದಲ್ಲಿ ಡ್ರಾಮಾ ಜಾಸ್ತಿ ಇತ್ತು ಅಂತಿದ್ರು, ಜಾಸ್ತಿ ರಿಸರ್ಚ್ ಕಡೆ ಫೋಕಸ್ ಮಾಡಬೇಕಿತ್ತು ಅಂತಿದ್ರು. ಏನಿದೆಲ್ಲ ಅರ್ಥ ಆಗಲಿಲ್ಲ. ಆ ರಿಸರ್ಚ್ ವರ್ಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾದ ಮೇನ್ ಕತೆ ನನ್ನ ಪ್ರಕಾರ ರಿಸರ್ಚ್ ಅಲ್ಲ ಆ್ಯಂಡ್ ಆ ಡ್ರಗ್ ಇಂಜೆಕ್ಷನ್ ಇನ್ವೆನ್ಷನ್ನೂ ಅಲ್ಲ. ಅದೆಲ್ಲ ಕೂಡ ಒಂದು ಪ್ಯೂರ್ ಲವ್ ಸ್ಟೋರಿಗೆ ಕನೆಕ್ಟ್ ಆಗುತ್ತೆ. ಈ ಸಿನಿಮಾ ಮೇನ್ ಕತೆ ಬಂದು ನನ್ನ ಪ್ರಕಾರ ಲವ್ ಸ್ಟೋರಿ ಅಂತ ಹೇಳ್ಬೋದು. ಆ ಲವ್ ಸ್ಟೋರಿಗೆ ಇದೆಲ್ಲ ಕನೆಕ್ಟ್ ಆಗಿದೆ ಅಷ್ಟೇ. ಏನು ಡ್ರಾಮಾ ಜಾಸ್ತಿ ಆಯಿತು? ಡ್ರಾಮಾನೂ ಸಿನಿಮಾನೇ ಅಲ್ವಾ? ಎಷ್ಟೋ ಕೊರಿಯನ್ ಡ್ರಾಮಾಗಳು ಸೂಪರ್ ಹಿಟ್ ಆಗಿವೆ. ಡ್ರಾಮಾ ಇರಲಿ, ಸ್ಲೋ ಬರ್ನಿಂಗ್ ಮೆಲೋ ಡ್ರಾಮಾಗಳೆಲ್ಲ ಸೂಪರ್ ಹಿಟ್ ಆಗಿವೆ. ಇಲ್ಲ ಆಗಿಲ್ಲ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಡ್ರಾಮಾ ಜಾಸ್ತಿ ಆಯಿತು ಅನ್ನೋ ಪಾಯಿಂಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಡ್ರಾಮಾ ಈ ಕಂಟೆಂಟ್ನ ಪಾರ್ಟು, ಅದು ಬೇಕಾಗಿತ್ತು. ಏನೇ ಇರಲಿ, ಅಪರೂಪಕ್ಕೆ ನಾನು ಇಷ್ಟು ವರ್ಷ ಕಾದಿದ್ದ ಸಿನಿಮಾ ಕಡೆಗೂ ಕನ್ನಡದಲ್ಲಿ ಬಂತು. ಆ್ಯಂಡ್ ಇದರ ರೈಟಿಂಗ್ ಬಗ್ಗೆ ತುಂಬಾ ಮಾತಾಡೋದಿದೆ. ಇಲ್ಲಿ ಒಂದು ಬ್ಲ್ಯಾಕ್ ಟೀ ಕತೆ ಹೇಳುತ್ತೆ, ಒಂದು ರಿಂಗ್ ಕತೆ ಹೇಳುತ್ತೆ, ಹೀಗೆ ಏನೇನೋ ಕತೆ ಹೇಳುತ್ತೆ. ಈಗ ಎಲ್ಲ ಬಿಡಿಸಿ ಹೇಳ್ತಾ ಹೋದರೆ ಫುಲ್ ಸ್ಪಾಯ್ಲರ್ಗೆ ಹೋಗುತ್ತೆ. ಈ ಸಿನಿಮಾದಲ್ಲಿ ಬರೋ ಪ್ರತಿ ದೃಶ್ಯಕ್ಕೂ ಅರ್ಥ ಇದೆ, ಒಂದು ಕನೆಕ್ಷನ್ ಇದೆ. ಕ್ಯಾರೆಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಡೈಲಾಗ್ ಎಲ್ಲ ಟು ದಿ ಪಾಯಿಂಟ್ ಇದೆ, ಸಿನಿಮ್ಯಾಟಿಕ್ ಡೈಲಾಗ್ಗಳಿಲ್ಲ. ಆ್ಯಂಡ್ ಈ ರೈಟಿಂಗ್ನ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ಏನನ್ನು ಸ್ಪೂನ್ ಫೀಡ್ ಮಾಡಿಲ್ಲ, ಎಲ್ಲವನ್ನ ಎಫೆಕ್ಟಿವ್ ದೃಶ್ಯಗಳ ಮೂಲಕ ಕನ್ವೆ ಮಾಡ್ತಾರೆ.
ಇದು ರೈಟಿಂಗ್ ಬಗ್ಗೆ ಮಾತಾಡೋದು ಸಿಕ್ಕಾಪಟ್ಟೆ ಇದೆ, ಖಂಡಿತ ಮಾತಾಡ್ತೀನಿ. ಈ ಸಿನಿಮಾ OTTಗೆ ಬಂದು ಫ್ಯೂ ಡೇಸ್ ಆದಮೇಲೆ ಈ ಸಿನಿಮಾ ರೈಟಿಂಗ್ನ ಫುಲ್ ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಾಘವ್ ನಾಯಕ್ ಆ್ಯಸ್ ಎ ಡೈರೆಕ್ಟರ್ ಜೊತೆಗೆ ಆ್ಯಸ್ ಎ ಆ್ಯಕ್ಟರ್ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದ್ದಾರೆ. ಆ್ಯಸ್ ಯೂಶುವಲ್ ಪ್ರವೀಣ್ ತೇಜ್ ತಮಗೆ ಸಿಕ್ಕಂಥ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಆಶಿಕಾ ಅವರ ತುಂಬ ಸಿನಿಮಾಗಳು ನೋಡಿದ್ದೆ. ಅಫ್ಕೋರ್ಸ್ ತುಂಬ ಚೆನ್ನಾಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಇಷ್ಟು ಮುದ್ದಾಗಿದ್ದಾರೆ ಆ್ಯಂಡ್ ಇಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಈ ಸಿನಿಮಾದಲ್ಲೇ ಗೊತ್ತಾಯಿತು. ಬರೀ ಸಖತ್ತಾಗಿ ಆ್ಯಕ್ಟ್ ಮಾಡಿಲ್ಲ, ಆಶಿಕಾ ದಿ ಬೆಸ್ಟ್ ಅನ್ನೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಮತ್ತೆ ಈ ಥರ ಪಾತ್ರ ಅವ್ರಿಗೆ ಸಿಗುತ್ತೋ ಇಲ್ವೋ ಅನ್ನೋ ಥರ ಪಾತ್ರದೊಳಗೆ ಡೈವ್ ಹೊಡೆದು ಪಾತ್ರವಾಗಿದ್ದಾರೆ. ಟ್ಯಾಲೆಂಟ್ ಇರೋ ಹುಡುಗಿರೆಲ್ಲ ನಮ್ಮ ಕನ್ನಡದಲ್ಲಿ ಹೀರೋಯಿನ್ ಆಗಿರೋದು, ಸಿನಿಮಾ ಮಾಡ್ತಿರೋದು ಅವರ ದುರಾದೃಷ್ಟ ಅನ್ಕೋತಾ ಇದ್ದೆ. ಯಾಕೆಂದರೆ ಫೀಮೇಲ್ ಕ್ಯಾರೆಕ್ಟರ್ಸ್ನ ಸ್ಟ್ರಾಂಗ್ ಆಗಿ ಇಲ್ಲಿ ಯಾರೂ ಬರೆಯೋದೇ ಇಲ್ಲ. ಆ್ಯಂಡ್ ಇಡೀ ಸಿನಿಮಾ ಫೀಮೇಲ್ ಲೀಡ್ ಮಾಡಿರೋದು ಕನ್ನಡ ಸಿನಿಮಾ ಮಟ್ಟಿಗೆ ಒಂದು ಎವಲ್ಯೂಷನ್ ಅಂತ ಹೇಳ್ಬೋದು. ಐ ಮೀನ್ ತುಂಬಾ ಲೇಟ್ ಎವಲ್ಯೂಷನ್, ಆದರೂ ಇವಾಗಾದರೂ ಬಂತಲ್ಲ ಅನ್ನೋದೇ ಖುಷಿ. ಸೊ ಇಬ್ಬರು ಡೈರೆಕ್ಟರ್ಸ್ ಪ್ರಶಾಂತ್ ರಾಜ್ ಆ್ಯಂಡ್ ರಾಘವ್ ನಾಯ್ಕ್ ಇಬ್ಬರಿಗೂ ಥ್ಯಾಂಕ್ಸ್ ಈ ಥರ ಪ್ರಯತ್ನ ಕನ್ನಡದಲ್ಲಿ ಮಾಡಿದ್ದಕ್ಕೆ. ಆ್ಯಂಡ್ ಆರ್ಟಿಸ್ಟ್ಗೆಲ್ಲ ಕಂಗ್ರಾಟ್ಸ್ ಒಂದು ಅಪರೂಪದ ಸಿನಿಮಾದ ಭಾಗವಾಗಿದ್ದಕ್ಕೆ. ಈ ಸಿನಿಮಾದ ರಿಸಲ್ಟ್ಸ್ ಮುಂದೆ ಕಮರ್ಷಿಯಲ್ ಆಗಿ ಏನೇ ಆಗಲಿ ಒಂದೊಳ್ಳೆ ಪ್ರಯತ್ನವಾಗಿ ಈಗಾಗಲೇ ಈ ಸಿನಿಮಾ ಗೆದ್ದಿದೆ. ಒಂದಲ್ಲ ಒಂದಿನ ಈ ಸಿನಿಮಾ ಸಿಕ್ಕಾಪಟ್ಟೆ ಮಾತಾಡಲ್ಪಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಕಡೆಗೂ PRK ಒಂದು ಸ್ಟ್ಯಾಂಡರ್ಡ್ಸ್ಗೆ ಮತ್ತೆ ಬಂದರು ಅನ್ಬೋದು. ಕವಲುದಾರಿ, ಮಾಯಾ ಬಜಾರ್ನಿಂದ PRK ಸೆಟ್ ಮಾಡಿದ್ದ ಸ್ಟ್ಯಾಂಡರ್ಡ್ಸು, ಲಾ, ಫ್ರೆಂಚ್ ಬಿರಿಯಾನಿ, 1 ಕಟ್ 2 ಕಟ್, ಫ್ಯಾಮಿಲಿ ಪ್ಯಾಕ್ ಈ ಸಿನಿಮಾಗಳಿಂದ ಡಬಲ್ ಹೋಗಿತ್ತು. ಈಗ ಆಚಾರ್ ಆ್ಯಂಡ್ ಕೋ O2 ಈ ಸಿನಿಮಾ ಮೂಲಕ ವಾಪಸ್ ಬಂದಿದೆ ಅಂತ ಹೇಳ್ಬೋದು. ಇದನ್ನು ಹೀಗೆ ಕಾಯ್ದುಕೊಂಡು ಹೋಗಲಿ ಅನ್ನೋದು ನನ್ನ ಸಜೆಷನ್ನು. ನಿಧಾನಕ್ಕೆ ಮೌತ್ ಟಾಕಲ್ಲಿ ಪಬ್ಲಿಸಿಟಿ ಆಗಿ ಪಿಕಪ್ ಆಗಿ ವರ್ಕ್ ಆಗೋ ಸಿನಿಮಾ ಇದು. ಯಾಕೆಂದರೆ ಇಂಥ ಸಿನಿಮಾಗಳನ್ನ ನಾವು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಮಾಡಿ ನಮ್ಮ ಆಡಿಯನ್ಸ್ನ ನಾವಿನ್ನೂ ಪ್ರಿಪೇರ್ ಮಾಡಿಲ್ಲ. ಸೊ ತುಂಬ ರಾಂಗ್ ಟೈಮಲ್ಲಿ ರಿಲೀಸ್ ಮಾಡಿದ್ದಾರೆ. IPL ಆ್ಯಂಡ್ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಮಾಡ್ಬೋದಿತ್ತು. ಆ್ಯಂಡ್ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಅಗತ್ಯ ಇದೆ. ಅಂಥ ಪಬ್ಲಿಸಿಟಿ ಏನು ಈ ಸಿನಿಮಾಗೆ ಇವರು ಮಾಡಿಲ್ಲ. ಆ್ಯಂಡ್ ಇಂಥ ಟೈಮಲ್ಲಿ ಏನು ಪಬ್ಲಿಸಿಟಿ ಮಾಡಿದ್ರು ಕಷ್ಟನೇ. ಸೊ ರಾಂಗ್ ಟೈಮಲ್ಲಿ ರಿಲೀಸ್ ಆಗಿರೋ ಈ ರೈಟ್ ಸಿನಿಮಾನ ಸಾಧ್ಯವಾದರೆ ಖಂಡಿತ ನೋಡಿ. ಅದೇ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ನೋಡಿರೋರು, ಅದೇ ಎಕ್ಸ್ಪೆಕ್ಟೇಷನ್ ಇರೋರು ಖಂಡಿತ ನೋಡಬೇಡಿ. ಮೇ ಬಿ ನಿಮಗೆ ಇಷ್ಟ ಆಗಲ್ಲ. ಕನ್ನಡದಲ್ಲಿ ಹೊಸದೇನೋ ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇರೋರು, ವರ್ಲ್ಡ್ ಸಿನಿಮಾಸ್ನ ಫಾಲೋ ಮಾಡೋರು ನೀವಾಗಿದ್ದರೆ ತಪ್ಪದೆ ನೋಡಿ. ಯಾವ ಸ್ಪೂನ್ ಫೀಡಿಂಗು ಇಲ್ಲದೆ ನಿಮ್ಮ ಇಂಟೆಲೆಕ್ಟ್ ಜೊತೆ ಈ ಸಿನಿಮಾ ಸಿಕ್ಕಾಪಟ್ಟೆ ಕಮ್ಯುನಿಕೇಟ್ ಮಾಡುತ್ತೆ. ಸಿನಿಮಾ ರೈಟಿಂಗಲ್ಲಿ ಗ್ರಾಮರ್ ಪರ್ಫೆಕ್ಟ್ ಆಗಿದ್ದರೆ ವರ್ಕ್ ಆಗುತ್ತೆ ಅನ್ನೋದು ಸಿನಿಮಾ ರೈಟಿಂಗ್ ಗೊತ್ತಿರೋ ಎಲ್ರಿಗೂ ಗೊತ್ತಿರೋ ವಿಚಾರ. ಗ್ರಾಮರ್ ಜೊತೆಗೆ ಸೋಲ್ ಇದ್ದರೆ ಸಿನಿಮಾ ಡಬಲ್ ವರ್ಕ್ ಆಗುತ್ತೆ ಆ್ಯಂಡ್ ಕಾಡುತ್ತೆ. ಈ ಸಿನಿಮಾದಲ್ಲಿ ಅಂಥ ಒಂದು ಸೋಲ್ ಇದೆ. ಆ ಸೋಲ್ ಏನಂತ ಸಿನಿಮಾದಲ್ಲಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.